Today, we are diving into the exciting details of the Lal Bagh Independence Day Flower Show in Bangalore, happening from 8th August to 19th August 2024. This year's show celebrates the life and achievements of Bharat Ratna Dr. Baba Saheb Ambedkar. The show opens daily at 9 a.m., but visitors can arrive between 8 o'clock and 8:30 a.m. Tickets are priced at 70 rupees for adults on weekdays and 80 rupees on weekends, with children's tickets at 30 rupees. At this flower show, you can look forward to a stunning display with 6 lakh flowers crafted to replicate the Sansad Bhavan, India's Parliament House. Additionally, 3.4 lakh Dutch roses and chrysanthemums will represent Dr. Ambedkar's birthplace, Bhim Janmabhoomi, while another 3.4 lakh flowers will recreate Chaitya Bhoomi, his cremation site. The 216th Independence Day Flower Show in Bangalore was inaugurated by Karnataka Chief Minister Siddaramaiah on the morning of 8th August at 10:30 a.m., held at the Glass House in Lal Bagh Botanical Garden. The theme of the 216th edition of the Flower Show honors the life and accomplishments of Dr. B.R. Ambedkar, the architect of the Indian Constitution. ಭಾರತದ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾರೆ. ಈ ಬಾರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಸುಮಾರು 12 ದಿನಗಳ ಕಾಲ ನಡೀತದೆ. ಈ ಫಲಪುಷ್ಪ ಪ್ರದರ್ಶನವನ್ನ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವರು ಇಲಾಖೆಯ ಸಚಿವರು, ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಹಾರ್ಟಿಕಲ್ಚರ್ ಸಚಿವರು, ಅವರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಶ್ರೀ ಯಶವಂತ್ ಅಂಬೇಡ್ಕರ್, ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ವಿಶೇಷ ಅತಿಥಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಸೊ ಭೀಮರಾವ್ ಅವರ ತಾತನ ಹೆಸರು ಭೀಮರಾವ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಭೀಮರಾವ್ ಅಂಬೇಡ್ಕರ್. ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಶಾಸಕರಾದಂಥ ಸರವಣ, ಅಪ್ಪಯ್ಯ, ರಾಜು, ರಾಜು ಶೇಟ್, ರಾಮಲಿಂಗ ರೆಡ್ಡಿ ಅವರು ಏನೋ ಹುಟ್ಟೋದ್ರ, ರಾಮಲಿಂಗ ರೆಡ್ಡಿ ಅವರು, ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು, ಆಮೇಲೆ ಉದಯ್ ಕುಮಾರ್, ಆಮೇಲೆ ನಮ್ಮ ವೆಂಕಟೇಶ್ MLC ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಕೂಡ ಅಟೆಂಡ್ ಆಗ್ತಾರೆ. ಅವರು ಸಕ್ರಿಯವಾಗಿ ಅವರು ನಾವೆಲ್ಲರೂ ಕೂಡ ಸೇರಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಬಾರಿ ಥೀಮ್ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು, ಈ ದೇಶ ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದಂಥದ್ದು, ಅವರು ಹುಟ್ಟು ಬದುಕು, ಅವರ ಹೋರಾಟ, ಅವರ ಕೊಡುಗೆಗಳು,
ಅವರು ಯಾಕೆ ಬೌದ್ಧ ಮತವನ್ನು ಕೊನೆಯಲ್ಲಿ ಸ್ವೀಕಾರ ಮಾಡಿದ್ರು, ಸಂವಿಧಾನ ರಚನಾ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರು, ಮತ್ತು ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣ ನಿಮಗೆಲ್ಲ ಗೊತ್ತಿದೆ. 1949 ನವೆಂಬರ್ 25ನೇ ತಾರೀಕು ಒಂದಿನ ನಮ್ಮ ದೇಶದ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಈ ಮೇಡ್ ಎ ಹಿಸ್ಟಾರಿಕಲ್ ಸ್ಪೀಚ್. That is 25th November 1949. ಹೇಗೆ ಸಂವಿಧಾನ ರಚನೆ ಆಯಿತು, ಎಷ್ಟು ದಿನಗಳು ತಗತ್ತು, ಉದ್ದೇಶ ಏನು, ಅದರಲ್ಲಿರ್ತಕ್ಕಂಥ ಸಮಾಜದಲ್ಲಿ ಯಾವ ಬದಲಾವಣೆ ತರಲಿಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು, ಎಂಥ ಸರ್ಕಾರ ಇರಬೇಕು, ಡೆಮಾಕ್ರೆಟಿಕ್ ಗೌರ್ಮೆಂಟು ಯಾವ ರೀತಿ ಇರಬೇಕು, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರಸಿ ಯಾವ ರೀತಿ ಇರಬೇಕು, ಅದು ಯಶಸ್ಸಾಗಬೇಕಾದ್ರೆ ಏನಾಗಬೇಕು, ಯಾರ ಕೈನಲ್ಲಿದ್ದರೆ ಯಶಸ್ಸಾಗ್ತದೆ, ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥವ್ರ ಕೈನಲ್ಲಿ, ಸಂವಿಧಾನಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಇರಬಾರ್ದು. ಇದನ್ನೆಲ್ಲ ಅವರು ಅವತ್ತು ಭಾಷಣ ಮಾಡಿದ್ರು. ಮತ್ತು ನಾವು ಎಂಥ ಸಮಾಜಕ್ಕೆ ಇವತ್ತು ನಮ್ಮ ಸಮಾಜದಲ್ಲಿ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ನಾವು ಏನು ಬದಲಾವಣೆ ತರಬೇಕು. ಅವರು ಬಯಸಿದ್ದದ್ದು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ, ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರದೇಶ ಯಾರೇ ಆದರೂ ಕೂಡ ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು. ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಸೋಷಿಯಲ್ ಜಸ್ಟಿಸ್ ಬಹಳ ಬಲವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅನೇಕ ಸಾರಿ ಹೇಳಿದ್ದಾರೆ ಅವರು. ಸೊ ನಾನು ಎಲ್ಲನೂ ಅಂಬೇಡ್ಕರ್ ಬಗ್ಗೆ ಎಲ್ಲನೂ ಹೇಳೋಕ್ಕೆ ಹೋಗೋದಿಲ್ಲ. ಅದು ಅವರ ಎಂಥದ್ದು ಚಿತ್ರಗಳ ಮೂಲಕ ಅವರು ಬಾಲ್ಯದಿಂದ ಹಿಡಿದು ಅವರ ಮರಣ ಆಗೋವರೆಗೂ ಎಲ್ಲನೂ ಕೂಡ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಸ್ ಮಲ್ಲಿಕಾರ್ಜುನ್ ಅವರ ನಾಯಕತ್ವದಲ್ಲಿ ಮಾಡಿದ್ದಾರೆ. ಸೊ ಅಂಥ ಒಂದು ಥೀಮ್ ಇರ್ತಕ್ಕಂಥ, ಉತ್ತಮವಾದ ಥೀಮ್ ಇರ್ತಕ್ಕಂಥ, ಭಾಳ ಜನಕ್ಕೆ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ, ಅದೆಲ್ಲರಿಗೂ ಗೊತ್ತಾಗಬೇಕು. ಸುಮಾರು ಎಷ್ಟು ಲಕ್ಷ ಜನ ಬರ್ತಾರೆ? ಸುಮಾರು 12 ಲಕ್ಷ ಜನ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅರಿವಾಗಬೇಕು, ಅಂಬೇಡ್ಕರ್ ಕೊಡುಗೆಗಳು ಅರಿವಾಗಬೇಕು, ಸಂವಿಧಾನ ಗೊತ್ತಾಗಬೇಕು. ಸಂವಿಧಾನ ಗೊತ್ತಾದಾಗ ಮಾತ್ರ ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೆಲ್ಲ ಹಿನ್ನೆಲೆ ಇಟ್ಕೊಂಡು ಸುಮಾರು 30 ಲಕ್ಷ ಹೂಗಳಿಂದ ಈ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಅಂದರೆ ನಮ್ಮ ರಾಜ್ಯನೇ ಇಲ್ಲ, 4 ರಾಜ್ಯಗಳಿಂದ ತರಿಸಿದ್ದಾರೆ. ಕೇರಳ, ತಮಿಳುನಾಡು, ಕರ್ನಾಟಕ, ಈ ರಾಜ್ಯಗಳಿಂದೆಲ್ಲ ಹೂಗಳು ಬಂದಿದ್ದಾವೆ. ಸೊ ಎಲ್ಲ ಅವರ ಪ್ರತಿಮೆಗಳು, ಅವರ ಬಾಲ್ಯ ಜೀವನ, ಅವರ ವಿದ್ಯಾಭ್ಯಾಸ, ಅವರ ಯೌವನ, ಅವರು ಮಾಡಿದಂಥ ತ್ಯಾಗ, ಬಲಿದಾನಗಳು, ಅವರ ಹೋರಾಟಗಳು ಇವೆಲ್ಲ ಕೂಡ ಇದ್ದಾವೆ. ಅಂತಿಮವಾಗಿ ಅವರ ಕೊಡುಗೆಗಳು. ಸಂವಿಧಾನ ಶಿಲ್ಪಿ ಅಂತ ಯಾಕೆ ಕರಿತೀವಿ ನಾವು? ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ, ಅದಕ್ಕೋಸ್ಕರ ಅವರನ್ನು ಸಂವಿಧಾನ ಶಿಲ್ಪಿ. ಈ ದೇಶಕ್ಕೆ ಎಂಥ ಸಂವಿಧಾನ ಬೇಕು, ಮುಂದೆ ಸಮಾಜ ಯಾವ ರೀತಿ ಬದಲಾವಣೆ ಆಗಬೇಕು, ಆ ಬದಲಾವಣೆ ಅದಕ್ಕೆ ಅಂಬೇಡ್ಕರ್ ಅವರನ್ನು ಇವತ್ತಿಗೂ ಪ್ರಸ್ತುತ, ನಾಳೆ ನಿನ್ನೆನೂ ಪ್ರಸ್ತುತ, ನಾಳೆನೂ ಪ್ರಸ್ತುತ. ಸೊ ಅಂಥ ಒಂದು ಥೀಮ್ ಇರ್ತಕ್ಕಂಥ ಇದನ್ನು ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ವಿ. ಸೊ ಭೀಮರಾವ್ ಯಶವಂತ್ ಅವ್ರನ್ನೂ ಕೂಡ ಸನ್ಮಾನ ಮಾಡಿದ್ವಿ. ये जो मैसेज है
बाबा साहब का लाइफ स्टोरी था। अभी तक बाबा साहब के चित्र का प्रदर्शन होता था, but this is the novelty I think. This is the first time it has done in the Karnataka, Bengaluru, Lal Bagh, कि बाबा साहब का संपूर्ण स्टोरी फूलों में और पौधों में लिखा हुआ। आपके माध्यम से ये सब न्यूज़ अक्रॉस द इंडिया स्टेट में जाना चाहिए कि बाबा साहब को ट्रिब्यूट करने के लिए, अभिवादन करने के लिए ऐसे प्रोग्राम इस कर्नाटक में हो रहे हैं। आज हम देखते हैं कि बाबा साहब की प्रतिमा यहाँ तेलंगाना, आंध्र प्रदेश में बड़ी बड़ी खड़ी कर दी है। आने वाले समय में मुंबई में बाबा साहब की 300 फुट की प्रतिमा खड़ी हो जाएगी। और एक हटके प्रोग्राम किया है इस कर्नाटक में, जो बाबा साहब का स्टोरी है, बाबा साहब ने हमारे लिए क्या किया, what Baba Sahib done for this country, how the modern maker of the modern India, ये मैसेज मैं समझता हूँ यहाँ से पूरे दुनिया में जाएगा। मैं धन्यवाद देता हूँ कर्नाटक गवर्नमेंट को, चीफ मिनिस्टर को, हॉर्टिकल्चर डिपार्टमेंट को। लगातार कई दिन अपने काम करके ये सब खड़ा किया है और एक लोगों के सामने रखा है। थैंक यू। राइट, I give thanks to the Karnataka Chief Minister, Honorable Sitaram Vijayaji, their MLAs, MPs. Thanks particularly for Agriculture Department of the Karnataka. They have done the wonderful job here. They display the Baba Sahib life story, what Baba Sahib done for this country, particularly for the weaker section. They have exhibited all these things with the flowers and ponds. This message goes to the across the country. The other state people can realize things. They can also visit here only in Bangalore, Lal Bagh, to see this exhibition. I thank to the Karnataka government and Horticulture Department. Thank you, Ranjay. ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನವನ್ನು ನಾವು ಈ ವರ್ಷ ಆಗಸ್ಟ್ 8ನೇ ತಾರೀಕಿಂದ 19ನೇ ತಾರೀಕು ತನಕ 12 ದಿನ ಕಾಲ ಇಲ್ಲಿ ನಮ್ಮ ಲಾಲ್ಬಾಗ್ ಅಲ್ಲಿ ಗಾಜಿನ ಮನೆಯಲ್ಲಿ ನಾವು ಎಲ್ಲ ಸಿದ್ಧತೆಯನ್ನು ಪಡಿಸಿಕೊಂಡಿದ್ದೀವಿ. ಸೊ ಈ ವರ್ಷ ನಾವು ಏನು ಕನಸು ತಗೊಂಡಿದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅದು ಜೀವನ ಮತ್ತು ಸಾಧನೆ ಮತ್ತು ಸಂದೇಶ ಉಳ್ಕೊಂಡ ಒಂದು ಕಂಪ್ಲೀಟ್ ಪಿಕ್ಚರ್ ನಾವು ಈ ಫಲಪುಷ್ಪ ಪ್ರದರ್ಶನ ಮುಖಾಂತರ ನಮ್ಮ ವಿಸಿಟರ್ಸ್ಗೆ ಎಲ್ಲ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 8ನೇ ತಾರೀಕು 10:30 ಗಂಟೆ ಉದ್ಘಾಟನೆ ಮಾಡಲಾಗುವುದು. ಅವರ ಜೊತೆ ನಮ್ಮ DCM ಅವರು ಇರ್ತಾರೆ, ಆಮೇಲೆ ರಾಮಲಿಂಗ ರೆಡ್ಡಿ ಅವರೆಲ್ಲರೂ ಇರ್ತಾರೆ. ಸೊ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಈ ವರ್ಷದ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಅವರ ಡಾಕ್ಟರ್ BR ಅಂಬೇಡ್ಕರ್ ಮೊಮ್ಮಗನಾದ ಡಾಕ್ಟರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ. ಸೊ ಇದು ಈಗ ನಾವು ಈ ಅಂಬೇಡ್ಕರ್ ಅದು ಜೀವನ ಮತ್ತು ಸಾಧನೆ ಬಗ್ಗೆ ಕಂಪ್ಲೀಟ್ ನಾವು ರಿಸರ್ಚ್ ಮಾಡಿ ನಾವು ರೆಡಿ ಮಾಡಿದ್ದೀವಿ ಈ ಫಲಪುಷ್ಪ ಪ್ರದರ್ಶನೆಯನ್ನು. ಸೊ ಇದು ನೀವು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು, ಜಾಸ್ತಿ ಜನ ಭಾಗವಹಿಸಕ್ಕೆ ಅನುಕೂಲ ಮಾಡಿಕೊಡಬೇಕಂತ ಕೇಳ್ಕೊಳ್ತಾ, ಈಗಾಗಲೇ ಏನು ಸೆಕ್ಯೂರಿಟಿ ಇರ್ಬೋದು, ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮದು ಎಕ್ಸ್ಪರ್ಟ್ ಯಲ್ಲಪ್ಪ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಅವ್ರನ್ನ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥವರು, ಫ್ರೈಟ್ ಬ್ರಿಗೇಡ್ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು, BBMP ಇರ್ಬೋದು, ಎಲ್ಲರನ್ನ ಇನ್ವಾಲ್ವ್ ಮಾಡಿಕೊಂಡು ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ಸೊ ಸ್ನೇಕ್ ಬೈಟ್ಸ್ಗೆ ಅಥವಾ ಬಿ ಬೈಟ್ಸ್ ಇರ್ಬೋದು, ಅಚಾತುರ್ಯವಾಗಿ ಯಾವುದೇ ನಡೆದ್ರೂ ಕೂಡ ಇಮಿಡಿಯೇಟ್ ಆಗಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ
ಅದೇ ರೀತಿಯಲ್ಲಿ ವಿಶೇಷ ಒತ್ತನ್ನು ನೀಡಿ ಈ ಬಾರಿ ಬಹುಶಃ ಎಷ್ಟು ನಾವು ಆ್ಯಂಬುಲೆನ್ಸ್ನ 6 ಆ್ಯಂಬುಲೆನ್ಸಸ್ನ ಥ್ರೂಔಟ್ ದ ಟೈಮ್ ಫಾರ್ 12 ಡೇಸ್ಗೆ ಇಲ್ಲೇ ಇರೋ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಹೆಲ್ತ್ ಔಟ್ಲೆಟ್ಸ್ಗಳನ್ನು ಕೂಡ ಹಾಕ್ತೀವಿ. ಅರೌಂಡ್ 6 ಹೆಲ್ತ್ ಔಟ್ಲೆಟ್ಸ್ 3+3 ಸೊ ಹೆಲ್ತ್ಲೆಟ್ಸನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಲಾಸ್ಟ್ ಟೈಮ್ ಒಂದ್ಸತಿ ಕುಡಿಯೋ ನೀರಿನ ಸಮಸ್ಯೆ ಅಂತ ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಈ ಬಾರಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಡೆಂಗ್ಯೂ ಇರೋದ್ರಿಂದ ಹೆಚ್ಚಿನ ಕಾಳಜಿನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಥ್ರೂಔಟ್ ದ ಡೇ ಅವರಿಗೆ ನಾವು 4-5 ಟೀಮ್ಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ವೇಸ್ಟ್ ಎಲ್ಲ ಬೀಳದ ರೀತಿಯಲ್ಲಿ ನೀರು ಆ ವೇಸ್ಟ್ನಲ್ಲಿ ಸಂಗ್ರಹ ಆಗದ ಹಾಗೆ, ಡೆಂಗ್ಯೂ ಮಲ್ಟಿಪ್ಲಿಕೇಶನ್ ಆಗದ ಹಾಗೆ ಅಥವಾ ಡೆಂಗ್ಯೂಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅದರ ಬಗ್ಗೆ ಹಲವಾರು ಸಭೆಗಳನ್ನು ಮಾಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಬಹುಶಃ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ತಮಗೆ ಗೊತ್ತಿರಬೇಕು, ನಮ್ಮ ಪ್ರಾಕೃತಿಕ ಸಂಪತ್ತು ಏನು ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀವಿ, ವೆಸ್ಟರ್ನ್ ಘಾಟದಲ್ಲಿ ಬಹಳ ವಿವಿಧ ಪ್ರಭೇದಗಳು ಲಭ್ಯ ಇದ್ದಾವೆ. ಅವುಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಂದ ಇಲ್ಲೇನೆ ನಾವು ವೆಸ್ಟರ್ನ್ ಘಾಟ್ ತಂದು ವನವನ್ನು ಉದ್ಘಾಟನೆ ಮಾಡಿಸಿದ್ವಿ. ಸೊ ಅದರಲ್ಲಿ ಸುಮಾರು 168 ವಿವಿಧ ಪ್ರಭೇದಗಳನ್ನು ನಾವು ಯಶಸ್ವಿಯಾಗಿ ಅಲ್ಲಿ ಹಾಕಿ ಬೆಳೆದಿದ್ದೀವಿ. ತಾವು ನೋಡ್ಬೋದು, ಬಹಳ ಸುಂದರವಾಗಿ ಬಂದಿದೆ. ಸೊ 368 ಸಸಿಗಳನ್ನು ನಾವು ವಿವಿಧ ಪ್ರಭೇದಗಳು 168 ವಿವಿಧ ಪ್ರಭೇದಗಳ ಸಸ್ಯಗಳನ್ನು ನಾವು ಸಂಗ್ರಹಿಸಲಿಕ್ಕೆ ಯಶಸ್ವಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸೊ ಇದನ್ನು ಹೆಚ್ಚು ಜನರು ಭಾಗವಹಿಸಬೇಕು. ಆಮೇಲೆ ತಮಗೆ ಗೊತ್ತಿರೋ ಹಾಗೆ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಅಥವಾ ಯಾರು ಬರ್ತಾರೆ ಭೇಟಿಗೆ, ಅವರು ವೆಹಿಕಲ್ಗಳಲ್ಲಿ ಬಂದರೆ ಭಾಳನೇ ಕಷ್ಟ ಆಗ್ತದೆ ಬೆಂಗಳೂರಲ್ಲಿ. ಬಿಕಾಸ್ ಪಾರ್ಕಿಂಗ್ ಈಸ್ ಭಾಳನೇ ಕಷ್ಟಕರವಾಗಿರ್ತಕ್ಕಂಥದ್ದು. ಈ ಒಂದು ಪಾರ್ಕಿಂಗ್ ಆ ಶಾಂತಿನಗರದ ಬಸ್ ಸ್ಟ್ಯಾಂಡಲ್ಲಿ ಮತ್ತು ನಾವು ಈ ಆಲ್ಮಿನ್ ಎಜುಕೇಷನ್ ಸೊಸೈಟಿನಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿ 2 ವೀಲರ್ಸನ್ನ ಪಾರ್ಕ್ ಮಾಡ್ಬೋದು. ಆದರೆ 4 ವೀಲರ್ ಬಂದರೆ ಪಾರ್ಕ್ ಮಾಡಿ ಬರೋದು ಕಷ್ಟ ಆಗ್ತದೆ. ಆದಷ್ಟು ಮೆಟ್ರೋದಲ್ಲಿ ಬರೋದು ಸೂಕ್ತ. ಬಿಕಾಸ್ ಮೆಟ್ರೋದಲ್ಲಿ ಬಂದರೆ ಅವರು ನೇರವಾಗಿ ನಮ್ಮ ಮೇನ್ ಗೇಟಿಗೆ ಬರ್ಬೋದು, ವೆಸ್ಟ್ ಗೇಟಿಗೆ. ಸೊ ಹಾಗಾಗಿ ಹೆಚ್ಚು ಜನರು ಬರ್ತಕ್ಕಂಥವರು ಮೆಟ್ರೋನಲ್ಲಿ ಬರೋದು ಸೂಕ್ತ ಅಂತ ನಾನು ಕೋರ್ಕೊಳ್ತಾ, ಅದಕ್ಕೆ ಅವರಿಗೆ ಲಾಸ್ಟ್ ಟೈಮೆಲ್ಲ ಏನು ಮಾಡ್ತಾ ಇದ್ವಿ, ಮ್ಯಾನ್ಯುವಲ್ ಟಿಕೆಟಿಂಗ್ ಇರ್ತಿತ್ತು. ಬಂದು ಇಲ್ಲಿ ಟಿಕೆಟ್ಗೆ ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬರೋ ಅಂಥದ್ದು. ಸೊ ಲಾಸ್ಟ್ ಟೈಮ್ ವಿ ಟ್ರೈಡ್, ಸೊ ಥ್ರೂ ನೆಟ್ ಆನ್ಲೈನಲ್ಲಿ ಟಿಕೆಟ್ ತೊಗೊಂಡು ಬರೋ ವ್ಯವಸ್ಥೆನ ಮಾಡಿದ್ವಿ. ಈ ಬಾರಿನೂ ಕೂಡ ಆನ್ಲೈನ್ ಟಿಕೆಟಿಂಗ್ ಇರೋದ್ರಿಂದ ಅವರು ಅಲ್ಲೇ ಟಿಕೆಟ್ ತೊಗೊಂಡು ನೇರವಾಗಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಈ ಫೆಸಿಲಿಟಿನೂ ಕೂಡ ಅವರು ಬಳಕೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೋರ್ತಾ, ತಮ್ಮೆಲ್ಲರ ಸಹಕಾರ ಇಲ್ಲಿ ಸಾರ್ವಜನಿಕರು ಹೆಚ್ಚು ಭಾಗವಹಿಸಿ ಇದರ ಮಹತ್ವವನ್ನು ಅರ್ಥಕೊಳ್ಳಿ ಅಂತ ನಾನು ತಮ್ಮೆಲ್ಲರ ಮೂಲಕ ಕೋರ್ಕೊಳ್ತೇನೆ. ಯಾವುದೇ ಬದಲಾವಣೆ ಇಲ್ಲ, ಟಿಕೆಟ್ ಪ್ರೈಸಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ 80 ರೂಪಾಯಿ ವರ್ಕಿಂಗ್ ಡೇಸಲ್ಲಿ ಇದೆ. ರಜಾ ದಿನದಲ್ಲಿ 100 ರೂಪೀಸ್ ಇದೆ. ಮತ್ತು ಮಕ್ಕಳಿಗೆ 30 ರೂಪಾಯಿ ಇದೆ. ಅಂದರೆ ಚಿಲ್ಡ್ರನ್ಸ್ಗೆ, ಅದು ಸ್ಕೂಲ್ ಚಿಲ್ಡ್ರನ್ಸ್ಗೆ ಫ್ರೀ ಇದೆ. ಸ್ಕೂಲಿಂದ ಬರ್ತಾರಲ್ಲ ಟೂರ್ ಮಾಡ್ಕೊಂಡು ಅವರಿಗೆ ಫ್ರೀ ಇದೆ. ಹೌದೌದು, ಅವ್ರದ್ದು ಗ್ರೂಪಲ್ಲಿ ಬರ್ತಾರೆ. ಮಕ್ಕಳು ಏನು ಮಾಡ್ತಾರೆ, ಅವರ ಶಾಲಾ ಟೀಚರು ಅವ್ರನ್ನ ಮಕ್ಕಳನ್ನ ಗ್ರೂಪಲ್ಲಿ ಕರ್ಕೊಂಡ್ ಬರ್ತಾರೆ. ವಿತ್ ID ಇಟ್ ಈಸ್ ಫ್ರೀ ಫಾರ್ ದೆಮ್. ಈಗ ನಾವು ಅದಕ್ಕೇನೆ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಹೆಲ್ತ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಿ, ಹೆಲ್ತ್ ಪೋಸ್ಟ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದಕ್ಕೆ ಆನ್ ಆವರೇಜ್ ನಾವು ಬಹುಶಃ 2.90 ಖರ್ಚು ಮಾಡ್ತೇವೆ. ಎಕ್ಸ್ಪೆಂಡಿಚರ್ ಅದೇ ಎಕ್ಸ್ಪೆಂಡಿಚರು. ಸೊ ಲಾಸ್ಟ್ ಟೈಮು ನಮಗೆ ಸ್ವತಂತ್ರ ದಿನಾಚರಣೆಯಲ್ಲಿ ಸುಮಾರು ಒಂದು 60-70 ಲಕ್ಷದಷ್ಟು ಇನ್ಕಮ್ ಬಂದಿದೆ. ಹೌದೌದು. ಬಟ್ ಈಗ ಏನಾಗ್ತದೆ, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್, ಇದೇ ರೀತಿಯಲ್ಲಿ ರೈನಿ ಸೀಸನ್ ಇದ್ರೆ ಕಷ್ಟ ಆಗ್ತದೆ ಜನರು ಬರೋದಕ್ಕೆ. ಸ್ವಲ್ಪ ಸನ್ನಿ ಡೇ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ನಂಬರ್ ಆಫ್ ವಿಸಿಟರ್ಸ್.
ಸೊ ರಿಪಬ್ಲಿಕ್ ಡೇನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ದ ರೀಸನ್ ಈಸ್ ಮಕ್ಕಳು ಎಲ್ಲರಿಗೂ ಎಕ್ಸಾಮ್ ಇರ್ತದೆ, ಸೊ ಮಕ್ಕಳು ಟರ್ನ್ ಔಟ್ ಇರೋದಿಲ್ಲ, ಹಾಗಾಗಿ ಪೇರೆಂಟ್ಸ್ನು ಬರೋದಿಲ್ಲ. ಸೊ ಅದರ್ವೈಸ್ ಈಗ ಒಂದು 10 ಲಕ್ಷ, ಬಿಕಾಸ್ ಆನ್ ಆವರೇಜ್ ವಿಲ್ ಬಿ ಗೆಟಿಂಗ್ ಅರೌಂಡ್ 10 lakhs, 9 to 10 lakhs ಇದ್ರು ವಿಸಿಟರ್ಸ್. ಈ ಬಾರಿನೂ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಡಾಕ್ಟರ್ ಅಂಬೇಡ್ಕರ್ ಟೀಮ್ನ ಅಲ್ಲಿ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್ ಫ್ರಮ್ ದ ಪಬ್ಲಿಕ್.
The horticulture department has also organized a range of competitions, including Ikebana, vegetable and fruit carving, Pushpa Bharati, and bonsai, to engage and entertain visitors. Getting to Lal Bagh Botanical Garden is straightforward with several transportation options. To arrive by metro, take the Green Line to Lal Bagh Metro Station, which is about 500 meters from the main entrance. Namma Metro will provide paper tickets for the return journey from Lal Bagh Metro Station. If you prefer to travel by bus, you can use the Lal Bagh Main Gate bus stop on Double Road, which is serviced by numerous BMTC buses. Auto taxis, auto rickshaws, and taxis are available outside both the metro station and the bus stop, though they may be more expensive during peak hours or heavy traffic. With an expected turnout of over 10 lakh visitors, there will be extensive arrangements for parking, security, and CCTV coverage. Parking is available inside Lal Bagh Botanical Garden, but surrounding areas will be free of vehicles to ensure smooth traffic flow. For additional parking, check out the following spots: Al-Amin College, Dr. Mari Govda Road for two-wheelers; Shanti Nagra BMTC multi-storied parking lot for both 2 and 4-wheelers; Hopcoms, Dr. Mari Govda Road for 2 and 4-wheelers; JC Road Corporation parking lot for both 2 and 4-wheelers;